ಬಜೆಟ್ 2023ದಲ್ಲಿ ಅನೌನ್ಸ್ ಮಾಡಿದಂಥ 3 ಡಿಡಕ್ಷನ್ಸ್ ನೋಡೋಣ. ಇದು ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಇದು ಫೈನಾನ್ಷಿಯಲ್ ಇಯರ್ 2023-24 ಮತ್ತು ಅಸೆಸ್ಮೆಂಟ್ ಇಯರ್ 24-25ಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಡಿಡಕ್ಷನ್ಸ್ ನೋಡೋಣ. ನಂಬರ್ 1, ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16(1)(a). ಸೊ ಈ ಸೆಕ್ಷನಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಸಿಗುತ್ತೆ. ಇದು 50,000 ರುಪೀಸ್ವರೆಗೂ ಡಿಡಕ್ಷನ್ಸನ್ನು ಕ್ಲೇಮ್ ಮಾಡ್ಕೋಬೋದು. ಸೊ ಈ ಡಿಡಕ್ಷನ್ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗೆ ಮತ್ತು ಪೆನ್ಷನರ್ಸ್ಗೆ ಮಾತ್ರ ಈ ಡಿಡಕ್ಷನ್ಸ್ ಸಿಗುತ್ತೆ. ಸೊ ಇದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಹೆಡ್ಡಲ್ಲಿ ಡಿಡಕ್ಷನ್ಸನ್ನು ಕ್ಲೇಮ್ ಮಾಡ್ಕೋಬೋದು. ಸಪೋಸ್ ಸ್ಯಾಲ್ರಿ 5 lakh ಇದ್ದು ಇದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಾಗುತ್ತೆ, ಲೆಸ್ ಮಾಡ್ತೀವಿ 50,000 ರುಪೀಸ್. ಸೊ ನಿಮ್ಮದು ಟ್ಯಾಕ್ಸಬಲ್ ಇನ್ಕಮ್ 4,50,000 ಆಗುತ್ತೆ. ಸಪೋಸ್ ಸ್ಯಾಲ್ರಿ ಏನಾದರೂ 40,000 ಇದ್ದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೂಡ 40,000 ಆಗುತ್ತೆ. ಸೊ ಸ್ಯಾಲ್ರಿಗಿಂತ ಜಾಸ್ತಿ ಡಿಡಕ್ಷನ್ ಸಿಗೋದಿಲ್ಲ. ಸೊ ಇಲ್ಲಿ ಟ್ಯಾಕ್ಸಬಲ್ ಇನ್ಕಮ್ 0 ಆಗುತ್ತೆ. ನೆಕ್ಸ್ಟ್ ಡಿಡಕ್ಷನ್ ಫ್ಯಾಮಿಲಿ ಪೆನ್ಷನ್. ಸೊ ಇದು ಸೆಕ್ಷನ್ 57(2)(a) ಸಿಗುತ್ತೆ. ಇದರಲ್ಲಿ ಡಿಡಕ್ಷನ್ ಎಷ್ಟು ಸಿಗುತ್ತೆ ಅಂದರೆ 1/3 ಆಫ್ ಫ್ಯಾಮಿಲಿ ಪೆನ್ಷನ್. ಇದು ಫ್ಯಾಮಿಲಿ ಪೆನ್ಷನ್ ಎಷ್ಟು ನೀವು ಆ್ಯಕ್ಚುಲ್ ರಿಸೀವ್ ಮಾಡಿರ್ತೀರಾ ಅದರದ್ದು 1/3 ಅಥವಾ 15,000 ರುಪೀಸ್. ಸೊ ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಅಷ್ಟು ಡಿಡಕ್ಷನ್ ಸಿಗುತ್ತೆ. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೆಡ್ಡಲ್ಲಿ ಕ್ಲೇಮ್ ಮಾಡ್ಕೋಬೋದು. ಒಂದು ಎಕ್ಸಾಂಪಲ್ ನೋಡೋಣ. ಸಪೋಸ್ ಪೆನ್ಷನ್ 60,000 ರುಪೀಸ್ ರಿಸೀವ್ ಮಾಡಿದರೆ ಓಕೆ, ಈಗ ಡಿಡಕ್ಷನ್ಸ್ ಎಷ್ಟು ಸಿಗುತ್ತೆ, 1/3 ಆಫ್ ಫ್ಯಾಮಿಲಿ ಪೆನ್ಷನ್. ಸೊ ಆ್ಯಕ್ಚುಲ್ ರಿಸೀವ್ ಮಾಡಿದ್ದು 60,000. 1/3 ಆಫ್ 60,000 20,000 ಆಗುತ್ತೆ, ಆರ್ 15,000. ಸೊ ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಅಂದರೆ 15,000 ಕಡಿಮೆ ಇದೆ, ಇಷ್ಟು ಡಿಡಕ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 57. ಅಂದರೆ 45,000 ಮೇಲೆ ಅಷ್ಟೇ ಇದು ನಾವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಓಕೆ, ಸೊ ಟ್ಯಾಕ್ಸಬಲ್ ಪೆನ್ಷನ್ ಈಸ್ 45,000. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೆಡ್ಡಲ್ಲಿ ನಾವು ಕ್ಲೇಮ್ ಮಾಡ್ಕೋಬೋದು. ಥರ್ಡ್ ಡಿಡಕ್ಷನ್ ಅಗ್ನಿವೀರ ಕಾರ್ಪಸ್ ಫಂಡ್. ಇದು ಸೆಕ್ಷನ್ 80(c)(h) ಅಲ್ಲಿ ಬರುತ್ತೆ. ಸೊ ಇದು ಹೊಸದಾಗಿ ಇನ್ಸರ್ಟ್ ಮಾಡಿದ್ದಾರೆ ಬಜೆಟ್ 2023ದಲ್ಲಿ. ಅಗ್ನಿವೀರ ಅಂದರೆ ಇಂಡಿಯನ್ ಆರ್ಮಿದಲ್ಲಿ ಯಾರು ಜಾಯ್ನ್ ಆಗಿರ್ತಾರೆ ಅವ್ರಿಗೆ ನಾವು ಅಗ್ನಿವೀರ ಅಂತ ಹೇಳ್ತೀವಿ. ಸೊ ಈ ಅಗ್ನಿವೀರ ಕಾರ್ಪಸ್ ಫಂಡಿಗೆ ಕಾಂಟ್ರಿಬ್ಯೂಷನ್ ಮಾಡಿದರೆ ಸೇಮ್ ಅಮೌಂಟ್ ಗೌರ್ಮೆಂಟ್ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಆಗುತ್ತೆ. ಇವೆರಡು ಕಾಂಟ್ರಿಬ್ಯೂಷನ್ ಅಗ್ನಿವೀರ ಒಂದು ಇನ್ಕಮ್ ಕಾಂಪಿಟೇಷನ್ ಮಾಡುವಾಗ ಎರಡರದ್ದು ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು.